ಸೊ ಗಾಯ್ಸ್, ಎಲ್ಲರೂ ನಮ್ಮಮ್ಮನ ತೋರಿಸಿ ಅಂತಿದ್ರಲ್ಲ, ಇವತ್ತು ನಮ್ಮಮ್ಮನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಸೊ ಗಾಯ್ಸ್, ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದೆ ಸ್ವಲ್ಪ ಹೊತ್ತು, ಮತ್ತು ನಮ್ಮ ಹಸ್ಬೆಂಡ್ ಬರ್ತಾರೆ, ಮನೆಗೆ ಹೋಗೋ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ನಲ್ಲ, ನಮ್ಮ ಅತ್ತೆ ಒಂದು ದಾಲ್ ಮಾಡ್ತಾರೆ, ಅದನ್ನ ನಾನು ಮಾಡೋ ಟೈಮಲ್ಲಿ ತೋರಿಸ್ಕೊಡ್ತೀನಿ ಅಂತ. ಸೊ ಇವತ್ತು ಅದೇ ದಾಲ್ ನಾನು ಮಾಡ್ತಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಈ ಥರ ರೆಡಿಯಾಗಿ ಈ ಥರ ನಮ್ಮ ಅಕ್ಕನ ಜೊತೆ ಎಲ್ಲಿ ಹೋಗ್ತಿದ್ದೀನಿ ಅನ್ನೋದನ್ನ ವಿಡಿಯೋ ನೋಡ್ಕೊಂಡು ತಿಳ್ಕೊಳ್ಳಿ. ಓಕೆ, ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಎಲ್ಲರೂ ನಮ್ಮಮ್ಮನ ತೋರಿಸಿ ಅಂತಿದ್ರಲ್ಲ, ಇವತ್ತು ನಮ್ಮಮ್ಮನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಸೊ ಗೈಸ್ ನೋಡಿ, ಫೈನಲಿ ನಮ್ಮಮ್ಮನ ರಿವೀಲ್ ಮಾಡೋ ಟೈಮ್ ಬಂತು. ಇವರೇ ನಮ್ಮಮ್ಮ. ಎಷ್ಟು ಕ್ಯೂಟ್ ಇದೆ ನೋಡಿ ಗೈಸ್. ಸಿಕ್ಕಾಪಟ್ಟೆ ಲೈನ್ ಇತ್ತು, ಅದಕ್ಕೆ ನಾವು ಸರಿ ಸ್ಪೆಷಲ್ ದರ್ಶನಕ್ಕಾದರೂ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು 200 ಅಂತೆ ಒಂದು ಟಿಕೆಟು, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು 3 ಜನನೂ ಟಿಕೆಟ್ ಇಸ್ಕೊಂಡೆ ದರ್ಶನಕ್ಕೆ ಹೋದ್ವಿ. ಸಿಕ್ಕಾಪಟ್ಟೆ ಜನ ಇವತ್ತಂತೂ ನೋಡಿ, ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ. ಸ್ಪೆಷಲ್ ಎಂಟ್ರಿಗೂ ಅಷ್ಟೇ, ಟಿಕೆಟ್ ಇಸ್ಕೊಂಡು ಹೋಗೋರು ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ರು. ಸರಿ ಅಂತ ಆಗೋ ಈಗೂ ಹೋಗಿ ನನ್ನ ತಾಯಿ ದರ್ಶನ ಮಾಡಿಕೊಂಡು ಬಂದೆ. ನಾನು ತುಂಬಾ ದಿವಸದಿಂದ ಹೋಗೋಣ ಅನ್ಕೊಂತಾ ಇದ್ವಿ ಗೈಸ್, ಬಟ್ ಹಾಗೇ ಇಲ್ಲ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿರೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ರು ನನ್ನ ತಾಯಿ ದರ್ಶನ ಅಂತೂ ಸಖತ್ತಾಗಾಯ್ತು. ಹಾಗೆ ಇವತ್ತು ನೀರು ಕೂಡ ಹಾಕ್ತಿದ್ರು. ತುಂಬಾ ದಿವಸ ಆಗಿತ್ತು ಗೈಸ್ ನನ್ನ ತಾಯಿ ಹತ್ರ ನಾನು ನೀರು ಹಾಕ್ಸ್ಕೊಂಡು, ಎಷ್ಟೋ ತಿಂಗಳೇ ಆಗೋಯ್ತು. ಅದಕ್ಕೆ ಇವತ್ತು ನೀರು ಮೈ ಮೇಲೆ ಬಿದ್ದಿದ ತಕ್ಷಣ ಏನೋ ಒಂಥರ ಫೀಲ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ನೀರು ಹಾಕ್ಸ್ಕೊಂಡು, ಹಾಗೆ ನನ್ನ ತಾಯಿ ಮುಖನ ನೋಡಿ. ಇವಾಗ ದರ್ಶನ ಎಲ್ಲ ಮುಗೀತು. ಎಷ್ಟು ದಿನ ಆಗಿತ್ತು ಗೊತ್ತಾ ಗೈಸ್ ದೇವ್ರ ಹತ್ರ ನೀರು ಹಾಕ್ಸ್ಕೊಂಡು. ಫೈನಲಿ ಇವತ್ತು ನೋಡಿ. ಸೊ ಇವಾಗ ಕಬ್ಬಟ್ಟು ಇಕ್ಸ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಸೊ ಇಕ್ಸ್ಕೊಂಡು ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ. ಓಕೆ, ನನ್ನ ತಾಯಿ ದರ್ಶನಕ್ಕೆ ಹೋಗಿ ಕಬ್ಬೊಟ್ಟು ಇಕ್ಕಿಸ್ಕೊಂಡಿಲ್ಲ ಅಂದರೆ ಆ ಫೀಲಿಂಗೇ ಇರಲ್ಲ. ಅದಕ್ಕೆ ಹೋಗಿ ಕಬ್ಬೊಟ್ಟು ಇಕ್ಕಿಸ್ಕೊಂಡು ಬಂದು ಸ್ವಲ್ಪ ತಲೆ ಕೂತ್ಕೊಬಿಟ್ಟಿದ್ವಿ. ಯಾಕಂದರೆ ಈಚೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೊರಗಡೆ ಹೋಗಿ ಪ್ರಸಾದ ಕೊಡ್ತಿದ್ರು. ಸರಿ ಅಂತ ನಾನು, ನಮ್ಮ ಅಕ್ಕ, ನಮ್ಮ ಪಾಪು, ನಮ್ಮ ಹಸ್ಬೆಂಡು, ನಾವು 4 ಜನನು ಪ್ರಸಾದ ತಿನ್ನೋಣ ಅಂತ ಪ್ರಸಾದ ತಿಂದ್ವಿ. ಹಾಗೆ ಬಂಡಿಮಂಕಲಮ್ಮ ದೇವಸ್ಥಾನದಲ್ಲಿ ಇಲ್ಲಿರೋ ಪಾದ ಹತ್ರ ನಾವೇನೇ ಬೇಡ್ಕೊಂಡ್ರು ಆ ಕೈ ಎರಡು ಒಂದಾದರೆ ಅದಾಗುತ್ತೆ ಅಂತೆ. ಬಟ್ ನಾನು ಯಾವತ್ತೂ ಮಾಡಿಲ್ಲ ಗೈಸ್. ನನ್ನ ಪಾದ ಇದೆ ಅಂತ ಹೋಗಿ ಮುಕ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ನನ್ನ ತಾಯಿ ಹತ್ರ ನಾನು ಏನಾದರೂ ಕೇಳ್ಕೊಂಡು ನೋಡೋಣ ಅಂತ ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಾನು ನಮ್ಮ ಅಕ್ಕ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ಬಂದ್ಬಿಟ್ವಿ. ನನ್ನ ವಿಡಿಯೋ ನೋಡ್ತಿರೋರು ಯಾರಾದರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರಬೇಕಾದ್ರೆ ಅಲ್ಲಿ ತನಕ ಇತ್ತು ಕ್ಯೂ, ಇವಾಗ ಪರವಾಗಿಲ್ಲ ಗೈಸ್, ಇಲ್ಲಿಂದ ಐತೆ, ಇಲ್ಲೆಲ್ಲ ಇತ್ತು ಕ್ಯೂ ನಾವು ಬರಬೇಕಾದ್ರೆ. ದರ್ಶನ ಎಲ್ಲ ಮುಗೀತು. ಸೊ ಇವಾಗ ಹೊಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇವತ್ತು ಬರೋ ಪ್ಲ್ಯಾನಿಂಗೇ ಇದ್ದಿಲ್ಲ ಗೈಸ್, ಆದರೂ ಬಂದ್ವಿ. ಯಾಕಂದರೆ ಯಾಕೆ ಶಿಲ್ಪ ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿರೋ. ಸೊ ಗೈಸ್ ಎಲ್ಲರೂ ಕೇಳ್ತಿದ್ರಿ ನಮ್ಮ ಅಮ್ಮನ ತೋರಿಸ್ಬಿಟ್ಟಿದ್ದೀನಿ. ಮತ್ತೆ ಯಾರು ಕೇಳಬೇಡಿ, ನಿಮ್ಮ ಅಮ್ಮನ ತೋರಿಸಿ ನಿಮ್ಮಮ್ಮ ಮನೆಗೆ ಬರಲ್ವಂತ. ಸೊ ಇವಾಗ ತೋರಿಸಿದ್ದೀನಲ್ಲ ಅವರೇ ನಮ್ಮಮ್ಮ. ಓಕೆನಾ, ನೀವು ಫಿಕ್ಸ್ ಆಗಿಬಿಡಿ. ಬೆಳಗ್ಗೆ ಎದ್ದು ನಾಷ್ಟನೂ ಮಾಡಿಲ್ಲ ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋಣ ಅಂದ್ಬಿಟ್ಟು ಹಾಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಹೊರಡ್ವಿ. ಅದಕ್ಕೆ ಬರೋ ಟೈಮಲ್ಲಿ ಹಾಗೆ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಗೋಲಿ ಸೋಡಾ ಕುಡಿಯೋಣ ಅಂತ ಹೋಗಿ ಗೋಲಿ ಸೋಡಾನು ಕುಡಿದ್ವಿ. ತರೋದೇನಕ್ಕಂದರೆ ನನ್ನ ಮಗನ ಸ್ಕೂಲ್ ಟೈಮ್ ಆಯಿತು. ಅದಕ್ಕೆ ಹಾಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಸೊ ನಮ್ಮ ಮಗನ ಸ್ಕೂಲ್ ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಓಕೆ, ಸೊ ಗೈಸ್ ನನ್ನ ಮಗ ಸ್ಕೂಲ್ ಇದೆ. ಮಗನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಇಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡಿದ್ದೀನಿ. ಇಡೀ ನೋಡೋಣ. ನಮ್ಮ ಅಕ್ಕ ಅಲ್ಲಿದ್ದಲ್ಲ ನೋಡಿ ಗೈಸ್, ಕಾಣಿಸ್ತಾ? ಹೂವು ಮುಡ್ಕೊಂಡು ಬಂದ ನನ್ನ ಮಗ ಬಂದ. ಕಂದ
ಚಾರ್ವಿ ಸ್ಕೂಲ್ಗೆ ಹೋದ್ರೆ ಇದೇ ಲೈಫ್ ನಂದು ತನಕ. ನನ್ನ ಮಗನಿಗೆ ಇವತ್ತು ಯೋಗ ಆಯ್ತಂತೆ, ಅದಕ್ಕೆ ಯೂನಿಫಾರ್ಮ್. ಸೊ ಚಾರ್ವಿಲ್ ಬರ್ತಾವಳೆ. ನಮ್ಮ ಅಕ್ಕ ಮಕ್ಳಿಗೆ ಏನಾದರೂ ಇಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಹಾಗೆ ನನಗೂ ಒಂದು ಬಾದಾಮ್ ಮಿಲ್ಕ್ ಇಸ್ಕೊಟ್ರು, ಚಾರ್ವಿಗೆ ಒಂದು ಐಸ್ ಕ್ರೀಮ್ ಇಸ್ಕೊಟ್ಟಿದ್ರು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ. ಗೈಸ್ ನನ್ನ ಮಗನ ಹೆಸರು ಯಕ್ಷಿತ್, ಥರ್ಡ್ ಸ್ಟ್ಯಾಂಡರ್ಡ್ ಬಿ. ನನ್ನ ಮಗ ಸೆಕೆಂಡ್. ಸೊ ಗೈಸ್ ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದೆ ಸ್ವಲ್ಪ ಹೊತ್ತು, ಮತ್ತೆ ನಮ್ಮ ಹಸ್ಬೆಂಡ್ ಬರ್ತಾರೆ, ಮನೆಗೆ ಹೋಗೋಣ. Few moments later. ಸೊ ಗೈಸ್ ನಮ್ಮ ಅಕ್ಕ ಬೇಲ್ಪುರಿ ಕೊಟ್ಟರು, ಹಾಗೆ ಟೀ ಮಾಡಿಕೊಟ್ರು. ಸರಿಯಾಗಿ ಒಂದು ನಿದ್ದೆ ಮಾಡಿದ್ವಿ ನಾನು ನಮ್ಮ ಅಕ್ಕ. ನಮ್ಮ ಹಸ್ಬೆಂಡ್ ಬಂದರು ಇವಾಗ ನನ್ನ ಕರ್ಕೊಂಡು ಹೋಗೋದಕ್ಕೆ. ಸೊ ಟೀ ಕುಡ್ಕೊಂಡು ಮನೆಗೆ ಓಡೋಣಕ್ಕೆ. ನಾನೇನು ಅಂದ್ಕೊಳ್ಳೆ ಗೈಸ್, ನೀವು ನನ್ನ ಗಂಡನಿಗೆ ಬಳೆ ಅಂಕರ ಗೈಸ್, ನಿಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಫೈನಲಿ ನಮ್ಮ ಪ್ಯಾಲೇಸ್ಗೆ ನಾವು ಬಂದಾಯಿತು. ಸೊ ಇವಾಗ ನೈಟಿಗೆ ಏನಾದರೂ ನಮ್ಮ ಹಸ್ಬೆಂಡ್ಗೆ ಅಡುಗೆ ಮಾಡಬೇಕು, ಅವ್ರು ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೊಡ್ತಾರಂತೆ. ಇವಾಗ ಸ್ವಲ್ಪ ಹೊತ್ತು ಮಲಗವ್ರವರು. ಸೊ ಸ್ವಲ್ಪ ಹೊತ್ತು ಫೋನ್ ನೋಡ್ಬಿಟ್ಟು ಅದಾದಮೇಲೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋಣ, ಓಕೆನಾ. ಸೊ ಇವಾಗ ಸ್ವಲ್ಪ ಹೊತ್ತು ಫೋನ್ ನೋಡಬೇಕು, ಸ್ವಲ್ಪ ಹೊತ್ತು ಫೋನ್ ನೋಡ್ಬಿಟ್ಟು ಸಿಗ್ತೀನಿ. ಟೀ ನಮ್ಮ ಅಕ್ಕ ಮನೆಯಲ್ಲೇ ಕುಡ್ಕೊಬಂದೆ, ಅದಕ್ಕೆ ಇವಾಗ ಕುಡಿಬೇಕು ಅಂತ ಮನಸ್ಸಿಲ್ಲ. ಅಕಸ್ಮಾತ್ ಮನಸ್ಸು ಬಂದರೆ ಅಯ್ಯೋ ಇರಿ ಗಾಯ್ಸ್. ಕೂದಲು ಅಕಸ್ಮಾತ್ ಮನಸ್ಸು ಬಂದರೆ ಮಾಡ್ಕೊಂಡು ಕುಡಿತೀನಿ. ಸೊ ಸ್ವಲ್ಪ ಹೊತ್ತು ಫೋನ್ ನೋಡಬೇಕು ಗಾಯ್ಸ್, ನೋಡ್ಬಿಟ್ಟು ಸಿಗ್ತೀನಿ. ನಮ್ಮ ಪ್ಯಾಲೇಸ್ ನೋಡಿ ಇಲ್ಲಿ ರಾಶಿ ಬಟ್ಟೆ, ಇದು ಬಾತ್ರೂಮ್, ಇದು ನಮ್ಮ ಮನೆ ಗೋಡೆ. ಸೊ ಇದು ಇಸ್ಕೊಂಡ್ಲು ಗಾಯ್ಸ್ ಚಾರ್ವಿ ದೇವಸ್ಥಾನ ಹತ್ರ. ಏನೇ ಮೂತಿ ತಿರುಗಿಸ್ತಿದ್ಯಾ? ಓಹೋ ನೋಡಿ ಗಾಯ್ಸ್, ಆ್ಯಟಿಟ್ಯೂಡ್ ನೋಡಿ ಗಾಯ್ಸ್. ಬ್ಯಾಡ್ ಕಮೆಂಟ್ ಹಾಕಿ ಗಾಯ್ಸ್. ನಾನು ಬೇಡವಾ? ಇನ್ಯಾರು ಬೇಕು? ನಿನಗೆ ನೀನೇ ಬೇಕಾ? ಸರಿ ಅಮ್ಮ, ಮತ್ತು ನಮ್ಮ ಮನೆ ಬಿಟ್ಟಿಚ್ಚೆ ಹೋಗು. ಹ್ಞೂ ನಾನು ಬಾಡಿಗೆ ಕಟ್ಟೋದು, ನನ್ನ ಗಂಡ ಬಾಡಿಗೆ ಕಟ್ಟೋದು, ಎದ್ದೀಚೆ ಹೋಗೆ. ಏನಿಲ್ಲ ಬಂದ್ಬಿಟ್ಟವಳೆ ನಮ್ಮ ಮನೆಗೆ. ಎಲ್ಲಿ ನಾನು ಮಾಡಿ ತೋರಿಸ್ತೀನಿ ಕೊಡೆ. ಇರಿ ಗಾಯ್ಸ್, ಜರುಗು, ದೂರ ಹೋಗು, ಕಣ್ಣಲ್ಲಿ ಬೀಳ್ಬಾರ್ದಿದ್ದು. ಹುಷಾರು, ಕಣ್ಣು ಹುಷಾರು. ಈ ಥರ ಇದೆ ಗಾಯ್ಸ್. ಇದರಲ್ಲೇ ಶೂಟ್ ಮಾಡಿಬಿಡ್ತೀನಿ, ಅವನ್ನ ಶೂಟ್ ಮಾಡಿಬಿಡ್ತೀನಿ. ಇರಿಟೇಟಿಂಗ್ ಶೂಟ್ ಮಾಡಿಬಿಡ್ತೀನಿ. ಓಕೆ, ಅನ್ನ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಲಾಸ್ಟ್ ಟೈಮ್ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ನಲ್ಲ, ನಮ್ಮ ಅತ್ತೆ ಒಂದು ದಾಲ್ ಮಾಡ್ತಾರೆ, ಅದನ್ನ ನಾನು ಮಾಡೋ ಟೈಮಲ್ಲಿ ತೋರಿಸ್ಕೊಡ್ತೀನಿ ಅಂತ. ಸೊ ಇವತ್ತು ಅದೇ ದಾಲ್ ನಾನು ಮಾಡ್ತಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬರಲಿ. ಹಾಗೆ ಅದಕ್ಕೆ ಏನೇನು ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಓಕೆ, ನಾನು ತೊಳ್ಕೊಂಡು ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಇಷ್ಟೇ. ಸೊ ಹೇಗೆ ಮಾಡ್ತೀನಿ ಅನ್ನೋದನ್ನ, ಈರುಳ್ಳಿ ಎಲ್ಲ ಏನೂ ಹಾಕಲ್ಲ ಗಾಯ್ಸ್ ಈ ದಾಲ್ಗೆ, ಹಾಗೆ ಮಾಡೋದು. ಸೊ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕುಕ್ಕರ್ ಇಕ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಳೆದಿಕ್ಕಿರೋ ಬೇಳೆನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬ್ರೌನಾಗಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಬ್ರೌನಾಗಿ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನೊಂದು 2 ಲೋಟ ನೀರು ಹಾಕ್ಕೊಂಡೆ. 2 ಲೋಟ ನೀರು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಇಷ್ಟು ಹಾಕ್ಕೊಂಡು ಹಾಗೆ ಒಂದ್ಸತಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿ ಬರೋ ಟೈಮಲ್ಲಿ
ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿದೆ. ಕುಕ್ಕರ್ನ ವಿಸಿಲ್ಗೆ ಹಾಕ್ಬಿಟ್ಟು 3 ವಿಸಿಲ್ ಬಂದಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ಹಾಗೆ ಬೇಳೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡೆ ಚೆನ್ನಾಗಿ. ಮಾಡ್ಕೊಂಡು ಹಾಗೆ ಇನ್ ಸ್ವಲ್ಪ ನೀರ್ ಬೇಕಾಗಿತ್ತು, ಅದಕ್ಕೆ ನೀರು ಇದ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಇನ್ನೊಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಚಿಕ್ಕ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸಾಸಿವೆ ಹಾಕ್ಬಿಟ್ಟು ಒಣಗಿರೋ ಮೆಣಸಿನ್ಕಾಯಿ ಹಾಕಿದೆ. ಜೀರಿಗೆನೂ ಹಾಕೋಬೇಕು ಗೈಸ್, ಆದ್ರೆ ಮನೇಲಿ ಜೀರಿಗೆ ಇದ್ದಿಲ್ಲ, ಸರಿ ಅಂತ ಹಾಗೆ ಮಾಡ್ಕೊಳ್ಳೋಣ ಅಂತ ಜೀರಿಗೆ ಇಲ್ದನೆ ಮಾಡ್ಕೊಂಡೆ. ಒಣಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಆದ್ಮೇಲೆ ಅದಾದ್ಮೇಲೆ ಬೇಳೆನ ಅದ್ರಲ್ಲೇ ಹಾಕೊಂಡೆ. ಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ ಬಿಟ್ಟೆ. ನೋಡಿ ಈ ತರ ಕುದಿಯೋ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡೆ. ಇಷ್ಟೇ, ಹಪ್ಳ ಸುಟ್ಕೊಂಡೆ. ಇವಾಗ ಊಟ ಮಾಡೋಣ ಬನ್ನಿ. ಮಾಡಿಕ್ಬಿಟ್ಟು ನಮ್ಮ ಹಸ್ಬೆಂಡ್ ಮಲಗಿದ್ರಲ್ಲ ಅಂತ ನಾನು ಟಿವಿ ನೋಡ್ತಿದ್ದೆ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಇದ್ರು, ಊಟ ಮಾಡೋಣ ಅಂತ ಊಟ ಮಾಡ್ಕೊಂಡ್ವಿ. ನಮ್ಮ ಹಸ್ಬೆಂಡ್ಗಂತೂ ಈ ತರ ಸಾರಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂತಾರೆ. ನನ್ಗಂತೂ ಈ ತರ ಸಾರುಗಳಂದ್ರೇನೆ ಇಷ್ಟ ಆಗಲ್ಲ ಗೈಸ್. ಏನ್ ಮಾಡೋಣ, ಇರೋ ಇಬ್ಬರಿಗೆ ನನ್ಗೊಂದು ಅವ್ರಿಗೊಂದು ಮಾಡ್ಕೊಳಕ್ ಆಗುತ್ತಾ ಅಂತ ಇವತ್ತು ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡೆ. ಬಾಯ್ ಗಂಡಪ್ಪ. 11 ಗಂಟೆ ಆಗ್ತಿದೆ ಗೈಸ್, ನನ್ನ ಗಂಡ ಕೆಲ್ಸಕ್ಕೆ ಹೋಯ್ತವನೆ. ಮುದ್ದು ಮಗಳೇ, ಅವಳಿಲ್ಲ ಮೂತಿ ಅಂತ ಎತ್ಕೊಂಡವಳು. ನೀನ್ ಪಾಠಕ್ ನನ್ನ ಗಂಡ ಕೆಲ್ಸಕ್ಕೆ ಹೋಯ್ತವನೆ. ಸೊ ನಮ್ಮ ಹಸ್ಬೆಂಡ್ ಇವಾಗ ಕೆಲ್ಸಕ್ಕೆ ಕೊಟ್ಟರು. ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿ ಮಾಡ್ತಾರೆ ಅಲ್ಲ, ಅದಕ್ಕೆ. ಸೊ ಇವತ್ತಿನ ವಿಡಿಯೋ ಇದಾಯಿತು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನಮ್ಮ ವಿಡಿಯೋ ನೋಡಿ ನಮ್ಮನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ Bye, God. take care, bye bye, love you all, bye guys, Bye.